ಪ್ರವಾಹದ ಸ್ಥಳದಲ್ಲಿ ಟಿವಿ9 ನಿಂದ ಗ್ರೌಂಡ್ ರಿಪೋರ್ಟ್. ದಾದಿಂಗ್ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಕೆಸರು ಯಾವ ಪರಿ ತುಂಬಿಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆ ಕೆಸರನ್ನೇ ತೆರವು ಮಾಡಬೇಕಾದಂತಹ ದೊಡ್ಡ ಸವಾಲೀಗ. ಬಂದಂತಹ ಪೇಷಂಟ್ಸ್ ಅನ್ನ ನೋಡೋದಾ ಅಥವಾ ಈ ಕೆಸರನ್ನ ತೆರವು ಮಾಡೋದಾ, ಅದೇ ಈಗ ದೊಡ್ಡ ಸಮಸ್ಯೆ ಆಗಿದೆ. ಬಿಲ್ಲಿಂಗ್ ಕೌಂಟರ್, ಎಕ್ಸ್ರೇ ರೂಮ್, ಲ್ಯಾಬ್ನಲ್ಲಿ ಕೆಸರು ಸಂಪೂರ್ಣವಾಗಿ ತುಂಬಿಕೊಂಡಿದೆ. ನಮ್ಮ ಪ್ರತಿನಿಧಿ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನೇಪಾಳಕ್ಕೆ ಧಾದಿಂಗ್ ಜಿಲ್ಲೆ ಕೆ ಬ್ಯಾರೇನಿ ಮೇ ಹೂಂ. ನೇಪಾಳದ ದಾದಿಂಗ್ ಜಿಲ್ಲೆಯ ಬೆರಣಿಯಲ್ಲಿದ್ದೇನೆ. ಬೆರಣಿಯಲ್ಲಿರುವ ಸರಕಾರಿ ಆಸ್ಪತ್ರೆ ಇದು. ಇಲ್ಲಿ ನೋಡಿ, ಕೆಸರಿನಿಂದ ತುಂಬಿಕೊಂಡಿದೆ. ಕೆಸರನ್ನ ತೆರವುಗೊಳಿಸುವ ಕಾರ್ಯ ಶುರುವಾಗಿದೆ. ಆಸ್ಪತ್ರೆಯನ್ನ ಮತ್ತೆ ತೆರೆಯಲು ಈ ಕಾರ್ಯ ಮಾಡ್ತಿದ್ದಾರೆ. ನೋಡಿ, ಎಷ್ಟು ಕೆಸರು ತುಂಬಿಕೊಂಡಿದೆ. ನಾನೀಗ ಇನ್ನೂ ಸ್ವಲ್ಪ ಒಳಗೆ ಹೋಗ್ತೀನಿ, ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಆಸ್ಪತ್ರೆಯ ಟಿಕೆಟ್ ಕೌಂಟರ್, ರೂಮ್ ನಂಬರ್ 101. ಇದು ಟಿಕೆಟ್ ಕೌಂಟರ್. ಈ ಟಿಕೆಟ್ ಕೌಂಟರ್ ಸಂಪೂರ್ಣ ತುಂಬಿ ಹೋಗಿದೆ. ಇದು ಟಿಕೆಟ್ ಕೌಂಟರ್ನ ರೂಮ್ ನಂಬರ್ 101. ಇಲ್ಲಿನ ಸ್ಥಿತಿ ನೋಡಿ. ಇಲ್ಲಿ ಏನೂ ಉಳಿದಿಲ್ಲ. ಇಲ್ಲಿ ಎಲ್ಲವೂ ಸರ್ವನಾಶವಾಗಿದೆ. ಒಂದು ಸಾಮಗ್ರಿಯೂ ಕೂಡ ಸುರಕ್ಷಿತವಾಗಿ ಉಳಿದಿಲ್ಲ. ಇಲ್ಲಿ ಗೋಡೆಗಳ ಮೇಲೆ ಗುರುತು ನೋಡಬಹುದು. ಇಲ್ಲಿವರೆಗೂ ನೀರು ಬಂದಿತ್ತು. ನೀರು ಬಂದಾಗ ಇಲ್ಲಿ ಟಿಕೆಟ್ ಕೊಡ್ತಿದ್ರೋ ಏನೋ ಗೊತ್ತಿಲ್ಲ, ಸಂಪೂರ್ಣ ಮುಳುಗಿದೆ. ಸದ್ಯ ಈ ಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ. ಇಷ್ಟೇ ಅಲ್ಲ, ನೋಡಿ, ನನ್ನ ಕಾಲು ಎಷ್ಟು ಸಿಲುಕಿಕೊಳ್ತಿದೆ ನೋಡಿ. ಇಲ್ಲಿ ಬೇಗ ಬೇಗ ಹೆಜ್ಜೆ ಇಡಲು ಸಾಹಸ ಮಾಡಬೇಕಿದೆ. ನೀವು ನೇಪಾಳದವರಾ? ರಕ್ಷಣಾ ಪಡೆಯನ್ನ ನಾನು ಮಾತನಾಡಲು ಪ್ರಯತ್ನ ಮಾಡ್ತೇನೆ. ಈ ಕಡೆ ನೋಡಿ, ಇದು ಕೂಡ ಸಂಪೂರ್ಣ ನಾಶವಾಗಿದೆ. ಇದು ಎಕ್ಸ್ರೇ ರೂಮ್ ನಂಬರ್ 104. ನಾನು ಕ್ಯಾಮರಾಮ್ಯಾನ್ ಮನೀಶ್ಗೆ ಹೇಳ್ತೇನೆ, ಎಕ್ಸ್ರೇ ರೂಮ್ನ ಒಳಭಾಗದಲ್ಲಿ ಚಿತ್ರೀಕರಣ ಮಾಡಲು ಹೇಳ್ತೇನೆ. ಎಕ್ಸ್ರೇ ಮಷಿನ್ ನೋಡಿ, ಇಲ್ಲಿ ಇದು ಕೂಡ ಸಂಪೂರ್ಣ ಮುಳುಗಿದೆ. ಒಳಗಡೆ ಏನಿದೆಯೋ ಅದೆಲ್ಲವೂ ಸಂಪೂರ್ಣ ನಾಶವಾಗಿದೆ. ನಾನು ಒಳಗೆ ಹೋಗಲು ಪ್ರಯತ್ನ ಮಾಡ್ತೇನೆ. ಒಳಗಡೆ ಹೋಗಲು ಕಷ್ಟವಾಗ್ತಿದೆ. ಇದು ಎಕ್ಸ್ರೇ ರೂಮ್, ದೊಡ್ಡ ಹಾಲ್, ರೂಮ್ ನಂಬರ್ 104. ಇಲ್ಲಿಂದ ಬೇರೆ ಕಡೆ ಹೋಗೋಣ. ಇಲ್ಲಿ ನೋಡಿ, ಸ್ಟ್ರೆಚರ್ ಮತ್ತು ಬೆಡ್ ಕೂಡ ಧ್ವಂಸವಾಗಿದೆ. ಎಲ್ಲವೂ ಸರ್ವನಾಶವಾಗಿದೆ. ಇಲ್ಲಿ ಬನ್ನಿ, ಇಲ್ಲಿ ಮಾತನಾಡಿ. ಆಸ್ಪತ್ರೆಯಲ್ಲಿ ಎಷ್ಟು ರೂಮ್ಗಳಿವೆ? इधर तो बहुत सारा कमरा है. इधर ये ग्राउंड फ्लोर पूरा बिखरा हुआ है, आप देख ही सकते हैं. ये केवल नुकसान ग्राउंड फ्लोर तक? ग्राउंड फ्लोर ही है, ऊपर कुछ नहीं हुआ है. मगर ये जल्द से जल्द हमको साफ करना है. और ये बहुत टाइम लगेगा क्योंकि ये बहुत दलदला है. ठीक है. ನೇಪಾಳದ ಸಶಸ್ತ್ರ ಪಡೆ ಇದೆ, ಪೊಲೀಸ್ ಫೋರ್ಸ್ ಕೂಡ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಸರನ್ನ ತೆರವು ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇದು ಲ್ಯಾಬ್. ಈ ಲ್ಯಾಬ್ ಕೂಡ ಸಂಪೂರ್ಣ ನಾಶವಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಅನುಮತಿ ಇಲ್ಲದೆ ಪ್ರವೇಶವಿಲ್ಲ ಅಂತ ಬರೆದಿದ್ದಾರೆ. ಇಲ್ಲಿ ನೋಡಿ, ಕೆಸರು ತುಂಬಿ ಹೋಗಿರೋದ್ರಿಂದ ಬಾಗಿಲನ್ನು ತೆರೆಯಲು ಆಗ್ತಿಲ್ಲ. ಲ್ಯಾಬ್ ಒಳಗೆ ತುಂಬ ಸಾಮಗ್ರಿಗಳಿವೆ, ಎಲ್ಲವೂ ಕೆಸರುಮಯವಾಗಿವೆ. ಇಲ್ಲಿ ನೋಡಿ, ಫಾರ್ಮಸಿ ಸ್ಟೋರ್ ಇಲ್ಲಿದೆ. ಫಾರ್ಮಸಿ ನೋಡಿ, ಇಲ್ಲಿ ಒಳಗೆ ಎಲ್ಲ ಛಿದ್ರವಾಗಿದೆ. ಎಲ್ಲವೂ ಛಿದ್ರವಾಗಿದೆ. ಒಂದೊಂದು ಸಾಮಗ್ರಿಗಳು, ಚೇರ್, ಅಲ್ಲೇ ಪಕ್ಕದಲ್ಲಿ ಆಕ್ಸಿಜನ್ ಸಿಲಿಂಡರ್ ಬಿದ್ದಿದೆ ನೋಡಿ. ಇದೇ ಆಕ್ಸಿಜನ್ ಸಿಲಿಂಡರ್ ರೋಗಿಗಳ ಪ್ರಾಣ ಉಳಿಸ್ತಿತ್ತು. ಆದ್ರೀಗ ಆಕ್ಸಿಜನ್ ಸಿಲಿಂಡರ್ ಸ್ಥಿತಿ ಏನಾಗಿದೆ ನೋಡಿ. ಫಾರ್ಮಸಿ ಸ್ಟೋರ್ ಹೇಗಿದೆ ಅಂತ ತೋರಿಸಲು ನಾನು ಕ್ಯಾಮರಾಮ್ಯಾನ್ಗೆ ಹೇಳ್ತೇನೆ. ಸರಿ, ಬನ್ನಿ ಈ ಕಡೆ ಹೋಗೋಣ. ಮೆಟ್ಟಿಲ ಬಳಿ ವೀಲ್ ಚೇರ್ ನೋಡಿ ಯಾವ ಸ್ಥಿತಿ ಆಗಿದೆ ನೋಡಿ. ಇದು ಆಸ್ಪತ್ರೆಯ ಗ್ರೌಂಡ್ ಫ್ಲೋರ್ ಸಂಪೂರ್ಣ ಸ್ಥಿತಿ. ಕ್ಯಾಮರಾ ಪರ್ಸನ್ ಮನೀಶ್ ಜೊತೆ ಆಕಾಶ್, ಟಿವಿ9 ನೇಪಾಳ.